ಏತೋ ದುರಾಧರ್ಷೌ ವಸುರೋ ಮಧುಕೈತನೋ ಪ್ರಬೋಧಂಚ ಜಗತ್ಸ್ವಾಮಿ ನಿಯತಾಮಚ್ಯುತೋ ಲಘು ಬೋಧಶ್ಚ ಕ್ರಿಯತಾಮಸ್ಯ ಹಂತು ಮೇತೌ ಮಹಾಸುರೌ. ನಾರಾಯಣನ ಶರೀರದ ಸಂಬಂಧವನ್ನ ಲೋಕಗಳಲ್ಲಿ ಇದು ಪ್ರಾಕೃತ ಅಂತ ಭ್ರಮೆ ಬರುವಂತೆ ಪ್ರಕಟಪಡಿಸುವವಳು ನೀನೆ. ನಮ್ಗೆಲ್ರಿಗೂ ಜಡವಾದ ಶರೀರವನ್ನ ಕೊಟ್ಟು ಜಗತ್ತಿನಲ್ಲಿ ಕಾರ್ಯ ಸಾಧನೆ ಮುಂದುವರಿಸುವುದಕ್ಕೆ ಬೇಕಿರುವ ಪ್ರೇರಣೆಯನ್ನು ನೀಡುವವಳು ನೀನೆ. ಅಂತಹ ನಿನ್ನನ್ನು ಸ್ತುತಿ ಮಾಡುವುದಕ್ಕೆ ಶಕ್ತಿ ಯಾರಲ್ಲಿದೆ? ಅನೇಕ ರೀತಿಯ ತನ್ನದೇ ಆದ ಪ್ರಭಾವದಿಂದ ದೋಷವಿಲ್ಲದ ನೀನು ಎಲ್ಲ ದೇವತೆಗಳಿಂದ ಉದಾರ ಪುರುಷರಿಂದ ಸ್ತುತಳಾದವಳು. ಈ ಮಧುಕೈಟವರನ್ನು ಕೂಡ ಭಗವಂತನ ಕಿವಿಯ ಮಲದಿಂದ ಹುಟ್ಟಿದವರನ್ನು ಭ್ರಮೆಗೊಳಿಸಿ ನಾವೇ ಎಲ್ಲ ಜಗತ್ತಿನ ನೇತಾರರು, ನಾವು ಕಣ್ಣು ಬಿಟ್ಟಾಗ ಜಗತ್ತಲ್ಲಿ ಯಾರು ಇಲ್ಲ ಅಂದ್ರೆ ನಾವೇ ಅದರ ಒಡೆಯ. ಇದ್ದವನೊಬ್ಬ, ಅವನು 4 ತಲೆ ಬೇರೆ ಕಾಣಿಸ್ತಿದೆ ಒಂದು. ಹಾಗಾಗಿ ಭಗವಂತ ಬೇರೆ ಮಲಗಿದ್ದಾನೆ, ನಮ್ಗಿರುವ ಎದುರಾಳಿನೊಬ್ಬನೇ. ಹಾಗಾಗಿ ಇವನನ್ನೇ ಮುಗಿಸಿ ಬಿಡೋಣ, ಇವನನ್ನ ಸುಲಭದಲ್ಲಿ ನಾಶ ಮಾಡಿ ಬಿಡೋಣ ಅಂತ ಯೋಚಿಸಿ ಅವನತ್ತ ಧಾವಿಸುವ ಸಂದರ್ಭ ಬಂದಾಗ ಆ ತಾಯಿಯನ್ನ ಚತುರ್ಮುಖ ಕೇಳಿಕೊಳ್ತಾನೆ. ಬೋಧಶ್ಚ ಕ್ರಿಯತಾಂ ಅಸ್ಯ. ಈ ನಾರಾಯಣನ ಕಣ್ಣಿನಲ್ಲಿ ಮಲಗಿ ನೀನು ಮುಚ್ಚುವಂತೆ ಮಾಡಿದ್ಯಲ್ವಾ, ಅವನು ಮುಚ್ಚಿಸಿಕೊಂಡದ್ದು, ನೀನು ಮುಚ್ಚಿದ್ದಲ್ಲ. ಆದ್ರೆ ಅವನನ್ನು ಎಚ್ಚರಿಸಬೇಕಾದ ಕೆಲಸ ನಿನಗಿದೆ. ಹಂತು ಮೇತೋ ಮಹಾಸುರು, ನಾನು ಇವನನ್ನು ಎದುರಿಸ್ಲಿಕ್ಕಾಗ್ತಿಲ್ಲ, ನೀನೇನಾದ್ರೂ ಮಾಡಿ ಅವನನ್ನ ಎಬ್ಬಿಸಿ ಭಗವಂತನ ಆ ಕಡೆಯಿಂದ ಅವನ ಸಂಹಾರವನ್ನ ಮಾಡಿ ನಮಗೆ ಆಗ್ತಾ ಇರುವಂತಹ ಸಮಸ್ಯೆಯನ್ನು ಪರಿಹರಿಸುವುದಕ್ಕೆ ನೀನು ಅನುಗ್ರಹಿಸಬೇಕು ಅಂತ ಆ ಚತುರ್ಮುಖ ಪರಮಾತ್ಮನ ಕಣ್ಣು ಬಿಡಿಸುವುದಕ್ಕೆ ಕಾರಣಕರ್ತಳಾಗಿ ಕೆಲಸ ಮಾಡುವಂತಹ ಲಕ್ಷ್ಮಿಯನ್ನ ಅಥವಾ ಮಹಾಮಾಯೆಯನ್ನ ಅಥವಾ ಯೋಗ ನಿದ್ರೆಯನ್ನ ಕೇಳಿಕೊಳ್ತಾನೆ. ಅಂದ್ರೆ ಅವಳನ್ನು ಸ್ತೋತ್ರ ಮಾಡಿದ್ದು ಇಷ್ಟೊತ್ತು. ಸ್ತೋತ್ರ ಮಾಡಿದ್ರಲ್ಲಿ ಒಟ್ಟು ಸಾರ ಏನು ಅಂದ್ರೆ, ನಿನ್ನನ್ನು ಸ್ತೋತ್ರ ಮಾಡ್ಲಿಕ್ಕೆ ನಮ್ಗೆ ಯಾರಿಗೂ ಪೂರ್ತಿ ಸಾಧ್ಯ ಇಲ್ಲ ಅಂತ. ಯಾಕೆಂದ್ರೆ ನಿನ್ನ ಉತ್ಕೃಷ್ಟವಾದ ಮಹಿಮೆ ಒಂಥರ ನೋಡ್ಲಿಕ್ಕೆ ಹೋದ್ರೆ ನಮ್ಮ ಮಟ್ಟಿಗಾಗುವಾಗ ಪರಮಾತ್ಮನಿಗೆ ಏನು ಕಮ್ಮಿ ಇಲ್ಲ ಅನ್ನುವ ಹಾಗೆ ಕಾಣುವುದು. ಕಮ್ಮಿ ಇದೆ ಅನ್ನೋದು ಸತ್ಯ. ಆದ್ರೆ ನಾವು ಸ್ತುತಿ ಮಾಡುವ ವಿಷಯ ತುಂಬಾ ಕಮ್ಮಿ. ಅವಳನ್ನು ಯಾವ ಮಟ್ಟದಲ್ಲಿ ಚಿಂತಿಸ್ಬೇಕೋ ಆ ಚಿಂತೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಅದನ್ನು ಸ್ವತಃ ಚತುರ್ಮುಖ ಹೇಳ್ತಾನೆ, ಕಸ್ತೋತುಂ ಇಹ ಪುಮಾನ್ ಭವೇತ್. ನಿನ್ನನ್ನು ಸ್ತೋತ್ರ ಮಾಡ್ಲಿಕ್ಕೆ ಯಾರಿಗ್ ಸಾಧ್ಯ ಇದೆ? ನಿನ್ನ ಉತ್ಕೃಷ್ಟವಾದ ಗುಣಗಳನ್ನ ಲೆಕ್ಕ ಹಾಕ್ಲಿಕ್ಕೆ ನಮ್ಗೆ ಇಲ್ಲಿ ತನಕ ಆಗ್ಲಿಲ್ಲ ಅಂತ ಜಗತ್ತಿನ ಮೊದಲ ಮಗ ತಾಯಿಯನ್ನ ಅತ್ಯಂತ ಚೆನ್ನಾಗಿ ಅರ್ಥ ಮಾಡಿಕೊಂಡವೇ ಹೇಳ್ತಾನೆ, ನಿನ್ನನ್ನು ಸ್ತುತಿ ಮಾಡ್ಲಿಕ್ಕೆ ನನ್ನ ಹತ್ರ ಸಾಧ್ಯ ಇಲ್ಲ, ನಿನ್ನ ವ್ಯಾಪ್ತಿಯನ್ನ ವಿವರಿಸ್ಲಿಕ್ಕೆ ನನ್ನ ಹತ್ರ ಶಕ್ತಿ ಇಲ್ಲ. ಯಾಕೆಂದ್ರೆ ನೀನು ತಿಳಿದವರಿಂದ ಚೆನ್ನಾಗಿ ಸ್ತುತಿ ಮಾಡಲ್ಪಡ್ತಿ ಅನ್ನೋದಷ್ಟೇ ಅಲ್ಲ, ನಿನ್ನನ್ನು ವಿರೋಧಿಸಿದವರು ಯಾರಿದ್ರು ಅವರನ್ನು ಮಟ್ಟ ಹಾಕಿದ್ದು ಅದು ಅಸಾಧಾರಣ ಕೆಲಸ. ಯಾಕೆಂದ್ರೆ ಬಹಳ ಜನ ಜಗತ್ತನ್ನ ಮೀರಿ ನಿಲ್ತೇವೆ ಅಂತ ಬಂದವರೇ ಇದ್ದದ್ದು, ಅಂಥವರನ್ನೆಲ್ಲ ನಿಗ್ರಹಿಸಿದವಳು ನೀನು. ಅದರಲ್ಲಿ ನೀನು ಮಧುಕೈಟವರನ್ನು ಹಾಗೆ ಮೋಹಕ್ಕೆ ಒಳಪಡಿಸ್ಬೇಕು. ನೀನು ಅವರಿಬ್ಬರನ್ನ ಕ್ರಿಯತಾಂ ಮೋಹಯೈವ, ಮೋಹದಿಂದಲೇ ಅವರನ್ನ ಬಗ್ಗಿಸ್ಬೇಕು ಹೊರತು ಅವರನ್ನ ಸುಲಭದಲ್ಲಿ ನಾವು ಎದುರಿಸ್ತೇವೆ ಅಂದ್ರೆ ಅವರು ನಮ್ಮನ್ನ ನ್ಯಾಯದಿಂದ ಯುದ್ಧ ಮಾಡ್ಲಿಕ್ಕೆ ಬರೋರಲ್ಲ. ಅದರಿಂದಾಗಿ ನೀನೇ ಅವರನ್ನ ಮೋಹಗೊಳಿಸಿ ಒಂದು ಅವರು ಬಗ್ಗು ಬಡಿಲಿಕ್ಕೆ ಬೇಕಿರುವ ಪೂರ್ವ ಸಿದ್ಧತೆ, ಬಗ್ಗು ಬಡಿಲಿಕ್ಕೆ ಬೇಕಾದಂತಹ ಚತುರ್ಮುಖ ಪರಮಾತ್ಮನ ಕಣ್ಣನ್ನು ಬಿಡಿಸಿ ಅವನನ್ನು ಎಬ್ಬಿಸಿ ನಮ್ಗೆ ನ್ಯಾಯವನ್ನು ಒದಗಿಸ್ಲಿಕ್ಕೆ ನೀನು ಪ್ರೇರಣೆ ಮಾಡಬೇಕು, ನೀನು ನಮಗೆ ಸಪೋರ್ಟ್ ಮಾಡಬೇಕು. ಬೋಧಶ್ಚ ಕ್ರಿಯತಾಂ ಹಂತು ಮೇತೋ ಮಹಾಸುರು. ಈ ಮಹಾಸುರರಿಬ್ಬರನ್ನ ಕೊಲ್ಲುವುದಕ್ಕೋಸ್ಕರ ನೀನು ಭಗವಂತನ ಕಣ್ಣು ಬಿಡಿಸ್ಬೇಕೀಗ, ಅವನನ್ನು ಎಬ್ಬಿಸ್ಬೇಕು. ಯಾಕೆಂದ್ರೆ ಕಣ್ಣಿಗೆ ಸಂಬಂಧಪಟ್ಟಂತೆ ಅವಳದ್ದು ಒಂದು ಪದ್ಯ ಇದೆ, ಹೊಸ ಕಣ್ಣು ಎನಗೆ ಹಚ್ಚಲಿಬೇಕು ಜಗದಂಬೆ ವಸುದೇವ ಸುತನ ಕಾಂಬುದಕ್ಕೆ. ಅಂದ್ರೆ ನಮ್ಗೆ ಕಣ್ಣು ಬಿಡಿಸ್ಬೇಕಾದವಳು ಅವಳೆ, ನಮ್ ಕಣ್ಣು ಕೊಡ್ಬೇಕಾದವಳು ಅವಳೆ. ಅದನ್ನು ಸೂಚಿಸುವ ಹಾಗೆ ಭಗವಂತನ ಕಣ್ಣನ್ನ ತೆರೆಯುವ ಅರ್ಥದಲ್ಲಿ ಭಗವಂತನನ್ನು ನೋಡುವ ಕಣ್ಣನ್ನು ತೆರಿಬೇಕಾದವಳು ಅವಳು. ದೇವರಿಗೆ ನಿದ್ದೆಯಲ್ಲಿ, ನಮ್ಗೆ ದೇವ್ರು ನಿದ್ದೆ ಮಾಡ್ತಾ ಇಲ್ಲ ಅಂತ ತೋರಿಸ್ಲಿಕ್ಕೆ ಕಣ್ ತೆರೆಯುವುದು. ದೇವ್ರ ನಿದ್ದೆ ಇದೆಯಾ? ನಾನು ಯೋಗ ನಿದ್ದೆ. ಯೋಗ ಅಂದ್ರೆ ಈಗಲೂ ನಮ್ಮ ಜಗತ್ತಿನ ಜೊತೆಗೆ ಯೋಗ ಸಂಬಂಧ ಇದೆ ಅಂತ ಅರ್ಥ. ನಿದ್ದೆಯಲ್ಲೂ ಯೋಗ ಇದೆ ಅಂದ್ರೆ ನಮ್ದು ನಿದ್ರೆ ಯೋಗ, ನಿದ್ದೆಗೆ ಯೋಗ. ಅವಂದು ಯೋಗ ಸಹಿತವಾದ ನಿದ್ದೆ, ನಮ್ದು ಯೋಗ ನಿದ್ದೆ, ಅವಂದು ಯೋಗ ಸಹಿತವಾದ ನಿದ್ದೆ. ಅಂತಹ ಯೋಗ ನಿದ್ದೆಯಿಂದ
ಕಂಗಳಲ್ಲಿ ಸೇರಿದ ನೀನು ಎದ್ದು ನಿಂತು ಅವನನ್ನ ಶತ್ರುಗಳನ್ನ ಸಂಹಾರ ಮಾಡುವುದಕ್ಕಾಗಿ ನೀನು ಜಾಗೃತಗೊಳಿಸ್ಬೇಕು ಅಂತ ಹೀಗೆ ಚತುರ್ಮುಖ ಪ್ರಾರ್ಥಿಸಿದ್ದನ್ನ ಹೇಳಿ ಋಷಿರುವಾಚ ಏವಂ ಸ್ತುತಾ ತದಾ ದೇವಿ ತಾಮಸಿ ತತ್ರ ವೇಧಸ ವಿಷ್ಣು ಪ್ರಬೋಧನಾರ್ಥಾಯ ನಿಹಂತು ಮಧುಕೈಟಭೌ. ಮಧುಕೈಟಭರನ್ನ ಸಂಹರಿಸುವುದಕ್ಕಾಗಿ ಭಗವಂತನ ತೆರೆಯುವಂತೆ ಮಾಡಬೇಕಾದ ಕೆಲಸಕ್ಕಾಗಿ ದೇವಿ ಏವಂ ಸ್ತುತಾ, ದೇವಿಯು ಈ ರೀತಿ ಸ್ತುತಿಸಲ್ಪಟ್ಟಳು. ಎಂಥ ದೇವಿ? ತಾಮಸೀ ಶಕ್ತಿ. ನಿದ್ದೆ ತಾಮಸ ಗುಣದಿಂದ ಹುಟ್ಟುವಂಥದ್ದು. ಅದನ್ನು ಭಗವಂತನು ಅಪ್ಪಿ ತೋರಿಸಿದ್ ಯಾಕೆ ಅಂದ್ರೆ ನಮಗೂ ನಿದ್ದೆ ಬರಬೇಕು ಅಂದ್ರೆ ತಮೋ ಗುಣವೇ ಇರಬೇಕು. ನಾವು ತಮಸ್ಸು ಗುಣವನ್ನ ಬಿಟ್ಟು ಬದುಕ್ತೇವೆ ಅಂದ್ರೆ ಬದುಕ್ಲಿಕ್ಕೆ ಆಗಲ್ಲ. ಯಾಕೆಂದ್ರೆ ಚತುರ್ಮುಖನ ಶರೀರದ ನಂತರ ಪಂಚಮುಖನ ಶರೀರ ಸಮಗ್ರ ತಮೋಮಯವೇ. ಆದ್ರೆ ಅವನು ತಾಮಸ, ಸಾತ್ವಿಕ 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 ತಾಮಸ ಅಥವಾ ರಾಜಸ. ಚತುರ್ಮುಖ ಸಾತ್ವಿಕ 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 ಸಾತ್ವಿಕ, ಇವನು ಸಾತ್ವಿಕ 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 ರಾಜಸ. ಅದು ಎಲ್ಲಿಂದ ಹುಟ್ಟಿದ್ದು ಅಂದ್ರೆ ತಮಸ್ಸಿನಿಂದ ಹುಟ್ಟಿದ್ದು. ಸಾತ್ವಿಕ 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 ಹುಟ್ಟಿದ್ದು ಎಲ್ಲಿಂದ? ರಜಸ್ಸಿನಿಂದ. ರಜಸ್ಸಿನಲ್ಲಿರುವ ಸಾತ್ವಿಕ ತತ್ವವೇ ಹೆಚ್ಚಾಗಿ ಕೆಲಸ ಮಾಡಿ ಅವನು, ಯಾಕೆಂದ್ರೆ 3 ಗುಣಗಳಲ್ಲಿ ಸತ್ವವನ್ನ ಸೃಷ್ಟಿಗೆ ತರಲೇ ಇಲ್ಲ. ಅದು ಮೋಕ್ಷದಲ್ಲಿ ನಮ್ಗೆಲ್ರಿಗೆ ಆನಂದ ಕೊಡ್ಲಿಕ್ಕೋಸ್ಕರ ಬಿಟ್ಟ ವಸ್ತು ಅದು. ಆದ್ರೆ ಉಳಿದದ್ರಲ್ಲಿ ಬಳಸಿದ ಎಲ್ಲಾ ಸಾತ್ವಿಕತೆಯನ್ನ ಒಟ್ಟು ಮಾಡಿದಾಗ ಹುಟ್ಟಿದ್ದು ಚತುರ್ಮುಖನ ಮನಸ್ಸು, ಶರೀರ. ಚತುರ್ಮುಖನಿಂದ ಮುಂದೆ ಅದರಲ್ಲಿ ಬಂದ ತಾಮಸ ಭಾವ ಎಂದೆ, ಅದರಿಂದ ಹುಟ್ಟಿ ಬಂದದ್ದು ಮಹಾದೇವನ ಶರೀರ. ಇದರಿಂದ ಮುಂದೆ ಹಾಗಾದ್ರೆ ನಾವು ಎಲ್ಲಿ? 100 ಸರ್ತಿ ತಾಮಸ ಹಾಕ್ಬೇಕು ಏನು? ಅದು ಕಮ್ಮಿ. ಅದು ಸುಮ್ಮನೆ ನಮ್ಗೆ ಅಂದಾಜಿಗೆ ಹೇಳಬೇಕಷ್ಟೇ. ಹೀಗೆ ಋಷಿ ಹೀಗೆ ರಾಜಸ್ತುತಿ ಮಾಡಿದ ಅನ್ನುವುದನ್ನ ಹೇಳಿ ನೇತ್ರಾಸ್ಯ ನಾಸಿಕಾ ಬಾಹು ಹೃದಯೇಭ್ಯಸ್ತಥೋರಸ ನಿರ್ಗಮ್ಯ ದರ್ಶನೇ ತಸ್ಥೋ ಬ್ರಹ್ಮಣೋ ವ್ಯಕ್ತ ಜನ್ಮನಃ. ನೇತ್ರ ಆಸ್ಯ ನಾಸಿಕ ಬಾಹು ಹೃದಯೇಭ್ಯ ತಥಾ ಉರಸಃ ನಿರ್ಗಮ್ಯ. ಅಲ್ಲೆಲ್ಲ ನೆಲೆಸಿದಂತಹ ಆಕೆ ಮಧುಕೈಟಭರನ್ನ ಕೊಲ್ಲುವಂತ ಹೇಳುವುದಕ್ಕೋಸ್ಕರ ಏಳುವಾಗ ಈ ಎಲ್ಲ ಶರೀರದಿಂದ ಈ ಎಲ್ಲ ಭಾಗಗಳಿಂದ ಹೊರಗೆ ಬಂದ್ಲು. ಅರ್ಥ ಇಷ್ಟೇ. ಎಲ್ಲವೂ ಆಗ ಮನಸ್ಸಿಂದ ಹೇಳಿಲ್ಲ. ಎಲ್ಲ ಇಂದ್ರಿಯಗಳು ಆಗ ಏನು ನಿಷ್ಕ್ರಿಯವಾಗಿರುದಲ್ವಾ? ನೇತ್ರ ನಿಷ್ಕ್ರಿಯ, ಹಾಸ್ಯ ನಿಷ್ಕ್ರಿಯ, ಮೂಗು ನಿಷ್ಕ್ರಿಯ ಅಂದ್ರೆ ಪರಿಮಳ ಗುರುತಿಸುವುದಿಲ್ಲ. ಮೂಗು ನಿಷ್ಕ್ರಿಯ ಅಂದ್ರೆ ಕತೆ ಆಮೇಲೆ ಉಳಿದವರೆಲ್ಲ ಮೂಗ ಗಟ್ಟಿ ಹಿಡ್ಕೊಂಡು ಓಡಾಡ್ಬೇಕಾಗತ್ತೆ. ನೇತ್ರ, ಹಾಸ್ಯ, ನಾಸಿಕ, ಬಾಹು, ಹೃದಯ. ಹೃದಯದಲ್ಲೂ ಕೂಡ ನಮ್ಗೆ ಧ್ಯಾನ ಇಲ್ಲ ಅಂತ. ಹೃದಯ ಅಂದ್ರೆ ಮನಸ್ಸು ಇದೆ, ನಾನು ತಪ್ಪು ಹೇಳಿದೆ. ಅದರಲ್ಲಿ ಹೃದಯ ಅಂದ್ರೆ ಆತ್ಮ. ಆತ್ಮ ಜಾಗೃತವಾಗಿರುತ್ತೆ. ಹೃದಯ ಅಂದ್ರೆ ಮನಸ್ಸು. ಹೃದಯ ತಥಾ ಉರಸಹ ನಿರ್ಗಮ್ಯ. ಯಾಕಂದ್ರೆ ಅವಳು ಭಗವಂತನ ಎದೆಯಲ್ಲಿ ಒಂದು ಚಿಹ್ನೆಯಾಗಿ ನೆಲೆಸಿದವಳು. ಅಲ್ಲಿಂದ ಹೊರಕ್ಕೆ ಬಂದು ದರ್ಶನೇ ತಸ್ಥೌ ಅವಳು ಪ್ರಾರ್ಥಿಸಿ, ಈಗ ಇಷ್ಟೊತ್ತು ಪ್ರಾರ್ಥನೆ ಮಾಡಿದ್ದು, ಆದ್ರೆ ಈಗ ಕಾಣಬೇಕಲ್ವಾ? ಚತುರ್ಮುಖನಿಗೆ ಕಾಣಿಸಿಕೊಂಡ್ಳು. ದರ್ಶನೇ ತಸ್ಥೌ, ದರ್ಶನಕ್ಕಾಗಿ ಕಾಣಿಸಿಕೊಂಡಳು. ಯಾರಿಗೆ? ಬ್ರಹ್ಮಣಃ ಅವ್ಯಕ್ತ ಜನ್ಮನಃ, ಅವ್ಯಕ್ತನಾದಂತಹ ಪರಮಾತ್ಮನಿಂದ ಜನ್ಮ ಪಡೆದಂತಹ ಚತುರ್ಮುಖನಿಗೆ ದರ್ಶನೇ ತಸ್ಥೌ, ದರ್ಶನಿಗೆ ನಿಂತಳು. ಅಂದ್ರೆ ಅವ್ಯಕ್ತ ಶಬ್ದ ಪರಮಾತ್ಮನಿಗಿದೆ ಅಂತಾಯ್ತು. ಆಮೇಲೆ ಲಕ್ಷ್ಮಿಗಿದೆ, ಆಮೇಲೆ ಮೂಲ ಇದು ಜಡ ಪ್ರಕೃತಿಗೂ ಅವ್ಯಕ್ತ ಅಂತ. ಅವ್ಯಕ್ತ ನಿಧನಾನೇವ ತತ್ರ ಕಾ ಪರಿದೇವನ, ಅದು ಪರಮಾತ್ಮನಿಗೂ ಅವ್ಯಕ್ತ, ಅವನಿಗೂ ಅವ್ಯಕ್ತ, ಜಡ ಪ್ರಕೃತಿಗೂ ಅವ್ಯಕ್ತ ಅಂತ ಹೆಸರು. ಕಾಣದೇ ಇರುವಂತ ವಸ್ತು ಅಂತ, ಮರೆಯಾದ ವಸ್ತು ಅಂತ ಅರ್ಥ. ಇಲ್ಲಿ ಚತುರ್ಮುಖನಿಗೆ ಕಾಣಿಸಿಕೊಂಡ್ಲು ಅಂದ್ರೆ ಧೈರ್ಯ ಕೊಡ್ಬೇಕಲ್ಲ. ಎಲ್ಲಿಂದ ಬಂದ್ಲು ಅಂತ ಹೇಳುವಾಗ ಕಣ್ಣು, ಮೂಗು, ಬಾಯಿ, ಹೃದಯ ಈ ಭಾಗಗಳಿಂದ ಎದ್ದು ಬಂದು ಭಗವಂತನಿಗೆ ಅಂದ್ರೆ ಚತುರ್ಮುಖನಿಗೆ, ಭಗವಂತನಿಂದ ಆಗಲೇ ಜೀವ ತಳೆದಂತಹ ಚತುರ್ಮುಖನಿಗೆ ದರ್ಶನವನ್ನು ಕೊಟ್ಲು. ಉತ್ತಸ್ಥೌ ಚ ಜಗನ್ನಾಥ. ಆಗ ಪರಮಾತ್ಮ ಎದ್ದ. ತಯಾ ಮುಕ್ತೋ ಜನಾರ್ದನ. ಅವಳು ಯಾವಾಗ ಹೊರಗೆ ಬಂದು, ನಾನು ಹೇಳಬೇಕಾದ ಸಮಯ ಬಂತು, ಅವಳು ಸೂಚನೆ ಕೊಟ್ಟಿದ್ದಾಳೆ ಅಂತ. ಅಂದ್ರೆ ಒಂಥರ ಇದು ಏನು ಅಮ್ಮವರ ಗಂಡ ತರ ಅಲ್ಲ. ಅವಳು ಸೂಚನೆ ಕೊಟ್ಟಾಗ ಅವಳನ್ನ ಗೌರವಿಸುವುದು ಕೆಲಸವೇ. ಗೌರವಿಸುವುದು ಅನ್ನೋದು ಇದಲ್ಲ, ಏನು ಜಾಡ್ಯ ಅಲ್ಲ, ಅಥವಾ
ಅಧೀನ ಅನ್ನುವ ದುರವಸ್ಥೆ ಅಲ್ಲ. ಏಕಾರಣವೇ ಅಹಿಶಯನಾತ್ ತತಃ ಸಸತ್ಸ ದದೃಶೇಚ ತೌ. ಇಬ್ಬರನ್ನು ನೋಡಿದ, ಲಕ್ಷ್ಮಿಯನ್ನು ಮತ್ತು ಚತುರ್ಮುಖನನ್ನು ಇಬ್ಬರನ್ನು ಕೂಡ ಒಂದ್ಸರ್ತಿ ಕೈಯೆಲ್ಲ ಜಾಡಿಸಿ ಕಣ್ಬಿಟ್ಟು ನೋಡಿದ. ನೀವಿಬ್ಬರಿದ್ದೀರಾ, ಯಾಕೆ ಬಂದ್ರಿ ಅನ್ನೋ ತರ. ಉತ್ತಸ್ಥೌ ಸ ಜಗನ್ನಾಥ ತಯಾ ಮುಕ್ತ ಜನಾರ್ದನ. ಅಂದ್ರೆ ಉತ್ತಸ್ಥ ಅವಳಿಂದ ಎಬ್ಬಿಸಲ್ಪಟ್ಟ ಅಂತ ಹೇಳುವಾಗ ಬಳಸಿದ ಶಬ್ದ ಎಲ್ಲರ ಜನನವನ್ನ ಅರ್ಧನ ಮಾಡುವ ಜಗತ್ತಿನ ಒಡೆಯ ಎದ್ದ ಅಂತ. ಆ ಶಬ್ದದಲ್ಲೇ ಅವಳೇನ್ ಎಬ್ಬಿಸ್ಬೇಕಾಗಿಲ್ಲ, ಅವನಿಗೆ ಎಚ್ಚರವೇ ಇತ್ತು ಅಂತ. ಜಗತ್ತಿನ ಒಡೆಯ ಯಾವಾಗ ಆಗ್ತಾನೆ? ಅದೆಲ್ಲವೂ ತನ್ನ ವಶದಲ್ಲಿದ್ರೆ ಜಗತ್ತಿನಲ್ಲಿ ಅವಳು ಸೇರ್ತಾಳೆ. ಅವಳು ತನ್ನ ವಶದಲ್ಲಿದ್ರೆ ಜಗನ್ನಾಥ. ಜಗತ್ತಂದ್ರೆ ಎಲ್ಲವೂ ಅಂತ ಒಂದರ್ಥ. ಏಕಾರಣವೇ ಅಂದ್ರೆ ಎಲ್ಲ ಒಂದಾಗಿತ್ತು ಅಂತ. ಅಂದ್ರೆ ಪ್ರತ್ಯೇಕ ಕಾಣಿಸ್ತಿರ್ಲಿಲ್ಲ ಜಗತ್ತು. ಮಣ್ಣು ಬೇರೆ, ನೀರು ಬೇರೆ, ಗಾಳಿ ಬೇರೆ, ಎಲ್ಲ ಏಕಾರಣವ ಒಂದಾಗಿತ್ತು ಅಂತ. ಎಲ್ಲ ಏಕ ಮಾಡದ ಅಂದ್ರೆ ಏನರ್ಥ? ಬೇರೆ ಬೇರೆಯಾಗಿ ಬಿಡಿಯಾಗಿ ತೋರಿಸ್ಲಿಕ್ಕೆ ಬರೋದು ಇಲ್ಲ ಅಂತ ಅರ್ಥ ಅಲ್ಲ. ಹಾಲು ನೀರು ಒಂದಾಯ್ತು ಅಂದ್ರೆ ಹಾಲೇ ಇಲ್ಲ ಅಥವಾ ನೀರೇ ಇಲ್ಲ ಅಂತ ಅರ್ಥ ಅಲ್ಲ. ಹಾಲು ನೀರು ಬೇರೆ ಬೇರೆ ಆಗಿದೆ ಅಂತ ನಮಗೆ ಕಾಣ್ತಿಲ್ಲ, ಅಷ್ಟೇ ಅರ್ಥ. ಹಾಗೆ ಏಕಾರಣವೀಕೃತೆ ಅಹಿಶಯನಾಥ್. ಅಹಿಶಯನಾಥ್ ಅಂತಂದ್ರೆ ಮಲಗುವ ಚಾಪೆಯಿಂದ ಎದ್ದು, ಅಹಿಯೇ ಅವನಿಗೆ ಚಾಪೆ, ಆ ಶಯನದಿಂದ ಎದ್ದು ತತಃ ಸಹ ತೌ ದದೃಶೆ, ಆ ಜಗನ್ನಾಥನಾದಂತಹ ಜನಾರ್ದನನು ಅವರಿಬ್ಬರನ್ನು ನೋಡಿದ. ಇದು ಮಧುಕೈಟಭೌ ದುರಾತ್ಮಾನೌ ಅತಿವೀರ್ಯ ಪರಾಕ್ರಮೌ ಕ್ರೋಧ ರಕ್ತೇಕ್ಷಣಾವತ್ತುಂ ಬ್ರಹ್ಮಾಣಂ ಜನಿತೋದ್ಯಮೌ. ಅಲ್ಲಿ ದದೃಶೆ ಅಂದ್ರೆ ಎರಡೂ ಅರ್ಥ ಆಗುತ್ತೆ. ಇವರಿಬ್ಬರನ್ನು ನೋಡ್ದ, ಅವರಿಬ್ಬರನ್ನು ನೋಡ್ದ. ಅಂದ್ರೆ ಅವನ ಮನಸ್ಸಲ್ಲಿದ್ದು ಪರಮಾತ್ಮನಿಗೆ ಆಗ್ಲೇ ಅರ್ಥ ಆಗಿದೆ. ಅವಳನ್ನು ಸ್ತೋತ್ರ ಮಾಡುವಾಗ ಅದು ಪರಮಾತ್ಮನಿಗೂ ಒಟ್ಟಿಗೆ ಕೇಳಿಸಿರುತ್ತೆ. ಯಾಕಂದ್ರೆ ಅವನು ಕಣ್ಣಲ್ಲಿದ್ದಾಗ ಅವನಿಗೆ ಕೇಳಿದ್ರೆ ತಾನೇ ಅವಳಿಗೂ ಅರ್ಥ ಆಗ್ಬೇಕಾದ್ದು. ಹಾಗಾಗಿ ಮಧುಕೈಟಭವು ದುರಾತ್ಮಾನವು, ಕೆಟ್ಟ ಮನಸ್ಸಿನವರು, ದುಷ್ಟ ಬುದ್ಧಿಯವರು. ಮಧು ಮತ್ತೆ ಕೈಟಭ ಅನ್ನುವ ಅತಿವೀರ್ಯ ಪರಾಕ್ರಮವು. ಆದ್ರೆ ಚಿಕ್ಕ ಭಗವಂತನ ಸಂಕಲ್ಪದಿಂದ ಹುಟ್ಟಿದ ಮೇಲೆ ಅಭಿಮಾನಿಯಾದ ಕೈಟಭ ಕೆಟ್ಟ ಬುದ್ಧಿ, ಮಧು ಅಂದ್ರೆ ಆಸೆ. ಆಸೆ ಬೇಕು 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 ಅಂತ ಅನಿಸುವಂತದ್ದು ಮಧು. ಕೈತವ ಅದೇ ಕೈಟಭ. ಕೈತವ ಅಂದ್ರೆ ಮೋಸ, ಅನ್ಯಾಯ, ದಗಲ್ಬಾಜಿತನ ಇತ್ಯಾದಿಗಳು. ಅಂತಹ ಇಬ್ಬರೂ ಕೂಡ ಕೆಟ್ಟ ಮನಸ್ಸಿನವರು, ಅತೀ ವೀರ್ಯರು, ಸಿಕ್ಕಾಪಟ್ಟೆ ಸಾಮರ್ಥ್ಯ ಇರೋರು, ಅಂತ ಕೆಲಸ ಮಾಡ್ಲಿಕ್ಕೆ ಕೇಸದವರು, ಪರಾಕ್ರಮವು. ಮುಂದೆನೆ ಹೋಗ್ತಾ ಇರ್ತಾರೆ ಅವ್ರು. ಮತ್ತೆ ಅಯ್ಯೋ ತಪ್ಪು ಅಂತ ಯಾರಾದ್ರೂ ಹೇಳಿದ್ರೆ ಹಿಂದೆ ಸರಿಯವರಲ್ಲ. ಪರಾಕ್ರಮವು, ಪರಾನ್ ಆಕ್ರಮತೆ, ಎಲ್ಲರನ್ನು ಶತ್ರುಗಳು ಅಂತಾನೆ ಆಕ್ರಮಣ ಮಾಡುವವರು. ಕ್ರೋಧ ರಕ್ತೇಕ್ಷಣವು, ಸಹಜವಾದ ಕೆಂಪಿರಬೇಕು ಕಣ್ಣು. ಇದು ಕ್ರೋಧದಿಂದ ಕೆಂಪಾಗಿದ್ದು, ಅದನ್ನಾಗಿದು ಅವಲಕ್ಷಣ. ಕ್ರೋಧ ರಕ್ತೇಕ್ಷಣವು ಬ್ರಹ್ಮಾಣಂ ಅತ್ತುಂ ಜನಿತೋದ್ಯಮವು, ಚತುರ್ಮುಖನನ್ನೇ ನುಂಗುವುದಕ್ಕೆ ಹೊರಟವರು. ಜನಿತ ಉದ್ಯಮವು, ಉದ್ಯಮ ಅಂದ್ರೆ ಪ್ರಯತ್ನ, ಜನಿತ ಅಂದ್ರೆ ಪ್ರಯತ್ನ ಮಾಡಿದವರು. ಈ ಇಬ್ಬರು ಹೇಗಿದ್ರು ಅಂದ್ರೆ ಕೆಂಪಡರಿದ ಕಂಗಳಿಂದ ಕೂಡಿದವರಾಗಿ ಚತುರ್ಮುಖನನ್ನೇ ನುಂಗ ಹೊರಟವರು. ಅವರನ್ನ ದೇವರು ನೋಡ್ದ. ಸಮುತ್ಥಾಯ ತತಸ್ತಾಭ್ಯಾಂ ಯುಯುಧೇ ಭಗವಾನ್ ಹರಿ ಪಂಚವರ್ಷ ಸಹಸ್ರಾಣಿ ಬಾಹು ಪ್ರಹರಣೋ ವಿಭು. ಬಾಹುವಿನಿಂದಲೇ ಪ್ರಹರಣ ಮಾಡ್ತಾ, ಕೈಯಿಂದಲೇ ಅವರನ್ನ, ಅಂದ್ರೆ ಕರಾಟೆ ಆಗ್ಲೇ ಇತ್ತು ಅಂತ ಅರ್ಥ. ಕೈಗಳಿಂದಲೇ ಅವನನ್ನ ಬ್ಲಾಕ್ ಮಾಡಿ ಇಬ್ರು ಹೊಡಿತಾ ಇದ್ದಾರೆ ಒಟ್ಟೊಟ್ಟಿಗೆ ಆಯುಧಗಳಿಂದ. ಅವ್ರ ಹತ್ರ ಬಗೆ ಬಗೆಯ ಆಯುಧಗಳಿತ್ತು. ಇವನ್ ಕೈಯಿಂದಲೇ ಅವರನ್ನು ತಡೀತಾ ಇದ್ದಾನೆ. ಅಂದ್ರೆ ಮೊದಲ ಬ್ರೂಸ್ಲಿ ಚಿತ್ತಕ್ಕೆ ಅಥವಾ ಜೀವಕ್ಕೆ, ಹೌದು, ಜೀವಕ್ಕೆ ಆಕ್ರಮಣ ಮಾಡ್ತಾ ಇದ್ದ ಮಧುಕೈಟಭರನ್ನ ಜೀವಾಂತರ್ಯಾಮಿಯಾಗಿ ಭಗವಂತನೇ ಪ್ರಕೃತಿಯನ್ನ ಕೊಟ್ಟಂತಹ ಲಕ್ಷ್ಮಿಯ ಮಾತಿಗೆ ಎದ್ದು ರಕ್ಷಣೆ ಕೊಡ್ತಾ ಇದ್ದಾನೆ. ವಿಭು, ಬಗೆ ಬಗೆಯ ರೂಪಗಳನ್ನು ತೊಡಬಲ್ಲಂತಹ ನಾರಾಯಣನು ಸಮುತ್ಥಾಯ ಎದ್ದು ನಿಂತು ತಾಭ್ಯಾಂ ಆ ಮಧುಕೈಟಭರ ಜೊತೆಗೆ ಯುಯುಧೆ ಯುದ್ಧ ಮಾಡಿದ. ಎಷ್ಟು? ಪಂಚವರ್ಷ ಸಹಸ್ರಾಣಿ, 5,000 ವರ್ಷಗಳ ಕಾಲ ದೀರ್ಘವಾದ ಯುದ್ಧವಾಯಿತು. ನಾವು 5 ನಿಮಿಷದ ಯುದ್ಧಕ್ಕೆ ಒದ್ದಾಡ್ಬಿಡ್ತೇವೆ. ಅದು ಮನಸ್ಸು ಜೀವದ ಜೊತೆಗಿನ ಹೋರಾಟ ಒಂದು ದಿವಸದ್ದಲ್ಲ.
ನೀವು ಇವತ್ತು ಗೆದ್ರಿ ಅಂತ ಅನ್ಕೊಂಡಷ್ಟೊತ್ತಿಗೆ ನಾಳೆ ನಿಮ್ಮನ್ನು ಮತ್ತೊಂದು ಕಡೆಯ ಮೋಸವೋ, ಆಸೆಯೋ, ಕೋಪವೋ, ಆಸೆ ಅಥವಾ ಲೋಭವೋ ಯಾವುದೋ ಒಂದು ನಮ್ಮ ಅನ್ಕೊಳ್ಳುತ್ತೆ. ಒಂದರಿಂದ ಗೆದ್ವಿ ಅನ್ಕೊಳ್ಳುವಾಗ ಷಡ್ವರ್ಗ ನಿಗ್ರಹ ನಿರಸ್ತ ಸಮಸ್ತ ದೋಷಾಹ ಧ್ಯಾಯಂತೆ ವಿಷ್ಣು ಮೃಷಯೋ ಯದಪಾಂಗಲೇಶಂ. ಅಂದ್ರೆ ಅಷ್ಟು ದೀರ್ಘಕಾಲ ಬೇರೆ ಬೇರೆ ತರದ ಯುದ್ಧ ನಮ್ಮೊಳಗೆ ನಡೀತಾನೆ ಇರುತ್ತೆ. ಇದು ಹೊರಗಿನ ಕೇವಲ ಒಂದು ಕಾಣುವ ಕಣ್ಣಿಗೆ ಆಗುವ ಯುದ್ಧ ಅಲ್ಲ. ಷಡ್ವರ್ಗ ನಿಗ್ರಹ ಆಚಾರ್ಯ ಇದ್ದ ಹಾಗೆ. ಯಾರು? ಭಗವಾನ್ ಹರಿ, ಷಡ್ಗುಣೈಶ್ವರ್ಯ ಸಂಪನ್ನನಾದ ಹರಿ ಯುದ್ಧ ಮಾಡಿದ ಅಂದ್ರೆ ಅವರಷ್ಟು ಬಲಿಷ್ಠರು ಅಂತಲ್ಲ, ಯುದ್ಧ ಇಷ್ಟು ದೀರ್ಘಕಾಲ ಪ್ರಯತ್ನ ಕೊಟ್ಟು ಮಾಡಬೇಕಾಗುತ್ತೆ ಅಂತ ಸೂಚಿಸಿದ್ದನು. ಒಂದು ದಿವಸದ ಯುದ್ಧದಿಂದ ನನ್ನ ಜನ್ಮದಲ್ಲಿ, ಒಂದೇ ಜನ್ಮದಲ್ಲಿ ನಾನು ಎಲ್ಲ ನನ್ನ ಪಾಪಗಳನ್ನೆಲ್ಲ ಕಳ್ಕೊಂಡು ನಾನು ಮೋಕ್ಷಕ್ಕೆ ಹೋಗ್ಬಿಡುತ್ತೇನೆ ಅಂದ್ರೆ ಆಗುವುದಿಲ್ಲ. ಹಲವು ಜನ್ಮಗಳ ಪ್ರಯಾಣ ಇದ್ದೇ ಇದೆ. ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ. ಆದ್ರಿಂದಾಗಿ ಭಗವಂತ ನಮ್ಮ ಪರವಾಗಿ ಹೋರಾಡ್ಲಿಕ್ಕೆ ರೆಡಿ ಇದ್ದಾನೆ. ನಾವು ಕರಿಬೇಕಷ್ಟೇ ಚತುರ್ಮುಖನ ಹಾಗೆ. ಮಾಯೆಯನ್ನ ಕೇಳಿಕೊಂಡು ದೇವರ ಮೂಲಕವೇ ಇದನ್ನ ಮಾಡಿಸು ಅಂತ, ನೀನ್ ಮಾಡು ಅಂತ ಹೇಳಿಲ್ಲ, ದೇವರ ಮೂಲಕ ಮಾಡಿಸು ಅಂತ ಹೇಳಿದ್ವಿ. ಅಂದ್ರೆ ಮುಂದೆ ಕಥೆ ಎಲ್ಲದಕ್ಕೂ ಇದು ಪ್ರೇರಣೆ, ಮುಂದೆ ಎಲ್ಲಾ ಕಥೆಗಳಿಗೂ ಇದೇ ಆದೇಶ. ಮುಂದೆ ಎಲ್ಲ ಮಾಡುದು ಅವಳೇ ಅಂತ ಕಾಣುದಾದ್ರೂ ಕೂಡ ಅದು ಮಾಯೆ, ಮತ್ತೆ ಮಾಡುದು ಭಗವಂತನೇ. ಆದ್ರೆ ಅವಳಿಂದ ಮಾಡಿಸ್ತಾನೆ. ಅದರಿದಾಗ ಆ ಎಚ್ಚರವನ್ನು ಚತುರ್ಮುಖ ಮೊದ್ಲೇ ಜೀವಕ್ಕೆ ಕೊಟ್ಟ. ಆ ಕೊಟ್ಟದ ಅರ್ಥ ಆದ್ರೆ ಮುಂದೆ ಇಡೀ ಕಥೆ ಸರಿಯಾಗಿ ಅರ್ಥ ಆಗುತ್ತೆ. ಇಲ್ಲ ಅಂದ್ರೆ ಮಾಯಿಂದ ಎಲ್ಲ ಹುಟ್ಟಿದ್ರು, ಮಾಯನೇ ಎಲ್ಲ ಅಂತೆಲ್ಲ ಏನೇನು ಶುರುವಾಗುತ್ತೆ. ಹೌದು ಹೌದು, ಎರಡೂ ಕೆಲಸ ಮಾಡ್ತಿರುತ್ತೆ. ಇಲ್ಲ, ಅವ್ರು ಇದ್ದಾರೆ ಅಂತಂದ್ರೆ ಕೆಲಸ ಆಗ್ತಾ ಇದೆಯಲ್ವಾ. ನಾವು ಅವರನ್ನು ಬಿಡಬೇಕು ಅಂತ ಕೇಳಲಿಕ್ಕೇನೆ ದೇವತೆಗಳನ್ನ ಚಿಂತನೆ ಮಾಡುದು. ಅವರನ್ನು ಚಿಂತನೆ ಮಾಡಿದ್ರೆ ದೇವತಾ ಶಕ್ತಿ ಜಾಸ್ತಿ ಆಗುತ್ತೆ. ನಾವು ಎಲ್ಲಿ ಗಮನ ಕೊಡ್ತೀವೋ ಅಲ್ಲಿ ಬಲ ಜಾಸ್ತಿ ಆಗುತ್ತೆ. ಅವರ ಕೆಲಸನೇ ಅದು. ಅದು ಜಗತ್ತಿನ ನಿಯಮ. ಅದು ದೇವರು ಒಂದು ಕಡೆಯಿಂದ ಮಾಡಿ ಇನ್ನೊಂದು ಕಡೆಯಿಂದ ಅಂದ್ರೆ ನಮ್ಮ ಕರ್ಮ ಹಾಗಿದ್ದಾಗ ನಮಗೆ ದೇವ್ರ ರಕ್ಷಣೆ ಮಾಡುವುದು ಅಂತ ಇಲ್ಲ ಅಂದ್ರೆ ಗೊತ್ತೇ ಆಗಲ್ಲ. ನಾವೇ ಗೆದ್ದಿದ್ದು ಅಂತ ಅನ್ಕೋತೇವೆ. ಅದಕ್ಕೊಂದ್ಸರ್ತಿ ಸೋಲಿಸ್ತಾನೆ. ನೀನ್ ಮಾಡ್ತೀಯ ಮಗನೇ, ಮಾಡಿ ನೋಡು, ನಾನ್ ಬಿಟ್ರೆ ಏನಿರುತ್ತೆ ನಿನ್ನ ಪರಿಸ್ಥಿತಿ, ಅವ್ರು ನಿನ್ನ ನುಂಗಿ ನೊಣದು ಬಿಡ್ತಾರೆ ಅಂತ. ಅದಕ್ಕೆ ಅವರಿಂದ ಸೋಲಿಸಿ ಮತ್ತೆ ನೀನೇ ರಕ್ಷಣೆ ಮಾಡಿಸ್ಬೇಕಪ್ಪ ಅಂತ ಕೇಳಿಸಿ. ಇಲ್ಲ ಅಂದ್ರೆ ಚತುರ್ಮುಖನ ನುಂಗ್ಲಿಕ್ಕೆ ಹೋಗೋ ತನಕ ಯಾಕೆ ಕಣ್ಣು ಮುಚ್ಕೊಂಡು ಕೂತಿರ್ಬೇಕು? ಗೊತ್ತಲ್ವ ಅನ್ಕ, ಸರ್ವಜ್ಞ ಅಲ್ವಾ. ಅಂದ್ರೆ ಚತುರ್ಮುಖ ಅಂದ್ರೆ ನಾವು, ಚತುರ್ಮುಖನಿಗೆ ಆತರ ಅಹಂಕಾರ ಬರುವುದಿಲ್ಲ. ಆದ್ರೆ ಜೀವದ ಅಭಿಮಾನಿ ಆದ್ರಿಂದಾಗಿ ಜೀವ ಯಾವಾಗ್ಲೂ ನಾನು 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 ಅಂತ ಎಲ್ಲದಕ್ಕೂ ಆಗ ಇಲ್ದಿದ್ದಾಗ ಅಂತ ನಾವು ಅನ್ಕೊಳ್ಳೋದು. ಇಲ್ದಿದ್ದಾಗ ಅನ್ನೋದೇ ಅಹಂಕಾರ. ಅಹಂಕಾರ ಇಲ್ಲ ಅಂತ ಅನ್ಕೊಳ್ಳೋದೇ ಅಹಂಕಾರ. ಅಹಂಕಾರ ಇದ್ದೇ ಇರುತ್ತೆ. ನಮ್ ನಿಶ್ಚಯವಾಗಿ ಭಗವಂತ ಯಾವಾಗ ಅವನೇ ಮಾಡುದು ಗೊತ್ತಾಗುತ್ತೋ ಆಗ ಯಾವ ಈ ರಾಕ್ಷಸರು ನಮ್ಮನ್ನು ಮುಟ್ಲಿಕ್ಕಾಗಲ್ಲ. ಮುಟ್ತಾ ಇದ್ದಾರೆ ಅಂದ್ರೆ ನಮ್ಮ ಲೋಪ ಇದೆ ಅಂತಾನೆ ಅರ್ಥ. ಮುಟ್ಟಿದ್ದಾರೆ ಅಂದ್ರೆ ನಮ್ಮನ್ನ ಅವರು ನಿಗ್ರಹಿಸುವುದಕ್ಕೆ ಶಕ್ತಿ ಅವ್ರಿಗೆ ಸಿಕ್ಕಿದೆ ಅಂತ ಅರ್ಥ. ನಮ್ಮಿಂದಲೇ ಸಿಕ್ಕಿದೆ, ಅವ್ರಿಗೆ ಪ್ರತ್ಯೇಕ ಶಕ್ತಿ ಬೇಡ. ನಾವು ನನ್ನದು ಅಂತ ಯಾವಾಗ ಅನ್ಕೋತೇವೆ ಅವ್ರು ಗೆದ್ದು ಬಿಡ್ತಾರೆ. ನಾವು ಅನ್ಕೊಳ್ಳೋದಷ್ಟೇ ನನ್ನ ಹತ್ರ ಅಹಂಕಾರ ಇಲ್ಲ ಅಂತ. ಅಹಂಕಾರ ಇಲ್ಲ ಅಂತ ಈಗ ತಳ್ಳುವುದು ಅಹಂಕಾರ. ಅದು ಕಾಣದ ಶಕ್ತಿ ಮಾತ್ರ, ಸುಲಭದಲ್ಲಿ ಗೆಲ್ಲಿಕ್ಕೆ ಆಗುದಿಲ್ಲ. ಇಲ್ಲಾಂದ್ರೆ ಅಹಂಕಾರ ಅಂತ ಎಲ್ರಿಗೂ ಗೊತ್ತಾಗಿದೆ ಅಂತ ಎಲ್ರು ಗೆದ್ದು ಬಿಡ್ಬೋದಿತ್ತಲ್ಲ, ಯಾಕೆ ಆಗ್ತಾ ಇಲ್ಲ? ಅದನ್ನ ಹೇಳಿದ್ರು ಷಡ್ವರ್ಗ ನಿಗ್ರಹ ಆಚಾರ್ಯ ಅಂತ. ಎಲ್ಲ ಗೆದ್ದಿದ್ದೇನೆ ಅಂತ ಒಬ್ಬ ಕೂತ ಅಂತೆ, ಗೆದ್ದಿದ್ದೇನೆ ಅಂದ್ರೆ ಹೋಯ್ತಲ್ಲ, ಸೋತೋಯ್ತಲ್ಲ. ಅದರಿಂದಾಗಿ ಆ ರೀತಿ ಚತುರ್ಮುಖನ बोलिए। सुबह आप पूछ सकते हैं, मगर वहाँ सोप यूज करना और वो कोई तीर्थ समान है, वो अंदर जाएगा। उसीलिए आप एक बार पूछ सकते हैं। आप तो वैदिक वेश में जाएंगे तो जाएंगे। नहीं, आप पूछ सकते हैं लेडीज को भी। वहाँ कोई प्राइवेसी नहीं होगी, इसीलिए कोई नहीं जाता है। परवाह नहीं है तो आप जा सकते हैं। सुबह सुबह शीघ्र जाने से मना होना। ज्यादा बताना नहीं, ज्यादा बढ़ने ना तेरे ಹೀಗೆ ಭಗವಾನ್ ಹರಿಹಿ 5,000 ವರ್ಷಗಳ ಹೋರಾಡಿದ ಅಂತಂದ್ರೆ ನಮ್ಮೊಳಗೆ ಆ ಹೋರಾಟದ ದೀರ್ಘಾವಧಿಯನ್ನ ಎಚ್ಚರಿಸಿದ್ದು.
ಒಂದು ದಿವಸದಲ್ಲಿ ನನಗೆ ಸಾಕಾಗಿದೆ, ನನಗೆ ಬೇಜಾರಾಗಿದೆ, ನನಗೆ ಈ ಜನ್ಮ ಬೇಡ, ನನಗೆ ಈ ಗಂಡ ಮಕ್ಕಳು ಹೆಂಡತಿ ಒದ್ದಾಟ, ನನಗೆ ಕಷ್ಟ ಆಗುತ್ತೆ, ಇಷ್ಟಕ್ಕೆ ನಿಮ್ಗೆ ವೈರಾಗ್ಯ ಬಂದದ್ದಲ್ಲ. ವೈರಾಗ್ಯ ಯಾಕೆ ಬಂದಿದೆ ಅಂದ್ರೆ ಈಗ ಅವರಿಂದ ಉಪಯೋಗ ಆಗ್ತಾ ಇಲ್ಲ, ಉಪಕಾರ ಆಗ್ತಿಲ್ಲ ಅನ್ನೋ ಕಾರಣಕ್ಕೆ. ಅದು ನಾಳೆ ಬಂದಾಗ ಮತ್ತೆ ನಮ್ಮ ಸ್ಥಿತಿ ಹೇಗಿರುತ್ತೆ ಅನ್ನೋದು ಮತ್ತೆ ಎರಡು ರೀತಿ ಪರೀಕ್ಷೆ. ಎಲ್ಲ ಕೊಟ್ಟೊಮ್ಮೆ ನೋಡ್ತಾನೆ, ಎಲ್ಲ ಕಳೆದು ಒಮ್ಮೆ ನೋಡ್ತಾನೆ. ಎರಡರಲ್ಲೂ ನಾವು ಸಮಾನವಾಗಿದ್ದಾಗ ಮಾತ್ರ ಅದು ನಿಜವಾದ ವೈರಾಗ್ಯ. ನಮ್ದೇನಂದ್ರೆ ಯಾರು ಇಲ್ಲ ಅಂದಾಗ ಕೆಲವರಿಗೆ ಅಭಾವ ವೈರಾಗ್ಯ ಇರುತ್ತೆ, ಕೆಲವೊಮ್ಮೆ ಎಲ್ಲ ಕಳೆದುಕೊಂಡದ್ರಿಂದಾಗಿ ವೈರಾಗ್ಯ ಬರುತ್ತೆ. ಅಂದ್ರೆ ಕೊಟ್ಟಾಗ ಏನಾಗುತ್ತೆ ಅಂದ್ರೆ ಅಹಂಕಾರ ಬಂದೇ ಬಿಡುತ್ತೆ. ಆ ವಸ್ತು ನನ್ನ ಹತ್ರ ಇದೆ, ಆಗ್ಲೂ ನಮ್ಮ ಹತ್ರ ಆ ಸರೆಂಡರ್ನೆಸ್ ಇದೆ ಅಂತ ಆದ್ರೆ ಮಾತ್ರ ಅದು ದೀರ್ಘಕಾಲದ ನಾನು ಅನ್ನುವ ಹೋರಾಟದಲ್ಲಿ ನಮಗೆ ಭಗವಂತನಿಂದ ಜಯ ಸಿಗುತ್ತೆ, ನಮ್ಮನ್ನ ಮಧುಕೈಟಭದಿಂದ ಪಾರು ಮಾಡ್ತಾನೆ. 1000 ವರ್ಷ ಆಯ್ತು, 5000 ವರ್ಷ. ಶ್ರೀ ತಾವಪ್ಯತಿಬಲೋನ್ಮತ್ತೌ ಮಹಾಮಾಯಾ ವಿಮೋಹಿತೌ ಉಕ್ತವಂತೌ ವರೋಸ್ಮತ್ತೋ ವಿರ್ಯತಾಮಿತಿ ಕೇಶವಂ. ಮಾಯೆ ಹೇಗಿದೆ ನೋಡಿ. ದೇವರ ಹತ್ರ ಹೋಗಿ ನಿಂಗೆ ವರ ಬೇಕಾ, ನಾವು ವರ ಕೊಡ್ತೀವಿ ಅಂತ. ನಾವು ಎಲ್ಲಿಂದ ಹುಟ್ಟಿದ್ದೇವೆ ಅನ್ನೋದು ಮರ್ತೋಯ್ತು ಅವರಿಗೆ. ನಾವು ಹುಟ್ಟಿದ್ದೇ ವಿಷ್ಣು ಕರ್ಣ ಮಲೋದ್ಭೂತವು. ಆದ್ರೆ ಅಹಂಕಾರ ಹೇಗಿರುತ್ತೆ ನೋಡಿ. ನೀನು 5000 ವರ್ಷ ಯುದ್ಧ ಮಾಡಿದ್ಯಪ್ಪ ನಮ್ ಜೊತೆಗೆ, ನೀನೇನ್ ಸಾಮಾನ್ಯ ಅಲ್ಲ, ನಿನ್ನ ತಾಕತ್ತನ್ನು ನಾವು ಮೆಚ್ಚಿದ್ದೇವೆ. ಬಲೋನ್ಮತ್ತವು, ಬಲದಿಂದ ಉನ್ಮತ್ತರಾಗಿ ಬಿಟ್ಟಿದ್ದಾರೆ. ಮಾಯೆಯ ವಿಮೋಹಿತವು, ಲಕ್ಷ್ಮೀ ದೇವಿಯ ಮಹಾಮಾಯೆಯ ಶಕ್ತಿಯಿಂದ ಸಿಕ್ಕಾಪಟ್ಟೆ ತಾವು ಬಲಿಷ್ಠರು ಅನ್ನುವ ಭ್ರಮೆ. ಈ ದುರ್ಯೋಧನನಿಗಿಲ್ಲ ಅಂದ್ರೆ ಏನು ಭ್ರಮೆ ಅಲ್ವಾ ಅದು. ಇಷ್ಟೆಲ್ಲ ಅವ್ಯವಸ್ಥೆಗಳು ಕೃಷ್ಣ ವಿಶ್ವರೂಪ ತೋರಿಸಿದಾಗ್ಲೂ ಅವನ ತಲೆಯಲ್ಲಿ ಇದ್ದಿದ್ದು, ಇದೆಲ್ಲ ಏನೋ ಸಣ್ಣ ನಾಟಕ, ಮ್ಯಾಜಿಕ್ ಮಾಡ್ತಾನೆ. ನಾವು 11 ಅಕ್ಷೋಹಿಣಿ ಸೈನ್ಯ ಇದ್ದು ಯುದ್ಧದಲ್ಲಿ ಅವನಿಗೆ 3 ಕೋಟಿ ಮಂತ್ರಗಳ ಜಪದ್ದು, ಅನೇಕ ಋಷಿಗಳಿಂದ ಪಡೆದ ಅನುಗ್ರಹದ್ದು, ಪುಂಡರೀಕ ಯಾಗದಲ್ಲಿ ಸಂಪಾದಿಸಿದ ಪುಣ್ಯದ್ದು ಎಲ್ಲ ಸಿಕ್ಕಾಪಟ್ಟೆ ಅಭಿಮಾನ ಇತ್ತು. ಆ ಅಭಿಮಾನದ ಮುಂದೆ ಪಾಂಡವರ ಪ್ರಾಮಾಣಿಕವಾದ ಸ್ವಬಲ ಅರ್ಥ ಆಗ್ಲಿಲ್ಲ ಅವನಿಗೆ. ಅವ್ರದ್ದು ಸ್ವಂತ ಬಲ ಎಲ್ಲಿಂದನೂ. ಅರ್ಜುನನಿಗೆ ಒಬ್ಬನಿಗೆ ಪಾಶುಪತಾಸ್ತ್ರ ಒಂದು ಬಿಟ್ರೆ ಉಳಿದಂತೆ ಪಾಂಡವರು ಯಾವುದೇ ರೀತಿಯಿಂದ ಹೊರಗಿನ ಬಲವನ್ನ ಆಶ್ರಯಿಸಿ ಬಂದವರೇ ಅಲ್ಲ, ಪ್ರೀತಿಯಿಂದ ಬಂದವರು ಬೇರೆ. ಭೀಮನದಂತೂ ಪೂರ್ಣ ಸ್ವಬಲ, ಅಲ್ಲಿ ಯಾರ ಅಪೇಕ್ಷೆಯೂ ಅವನಿಗಿರ್ಲಿಲ್ಲ. ಇದು ನೋಡ್ಬೇಕಿತ್ತು. ಬಲಾಬಲಗಳನ್ನು ಲೆಕ್ಕ ಹಾಕಿದೋ ಅಂತ 1-2 ಅಧ್ಯಾಯ ಬರುತ್ತೆ. ಭೀಮಸೇನನ ಅಂದ್ರೆ ಅರ್ಜುನನ ದುರ್ಯೋಧನನ ಉದ್ದೇಶದಲ್ಲಿ ಪಾಂಡವರಲ್ಲಿ ಏನೇನ್ ಬಲ ಇದೆ, ನಮ್ಮಲ್ಲಿ ಏನೇನ್ ಬಲ ಇದೆ ಅಂತ ಲೆಕ್ಕ ಹಾಕ್ತಾನೆ. ಅಷ್ಟು ಲೆಕ್ಕ ಹಾಕುವಾಗ ಅವರ ಪ್ರಾಮಾಣಿಕವಾದ ಬಲ ಅವನಿಗೆ ಅರ್ಥವೇ ಆಗುದಿಲ್ಲ. ಅವರಲ್ಲಿರುವ ಧರ್ಮದ ಬಲ, ಅವರಲ್ಲಿರುವ ಸತ್ಯದ ಬಲ, ಅವರಲ್ಲಿರುವ ಆ ಇಷ್ಟೊತ್ತು ಮಾತನ್ನು ನಡೆಸಿದ ಬಲ ಇದು ಕಾಣುದಿಲ್ಲ ಅವನಿಗೆ. ಹೊರಗಡೆಯಿಂದ ಆಯುಧಗಳು, ಶಸ್ತ್ರುಗಳು ಸಂಖ್ಯೆ, ಅದರಲ್ಲಿ ಯಾರ್ಯಾರು ಹಳಬರು, ಯಾರ್ಯಾರು ಹೊಸಬರು, ಇದನ್ನು ಮಾತ್ರ ನೋಡಿದ ಹೊರತು ಆ ಮೋಹ ಕೈಯುವುದು ಹಾಗೇನೆ. ಅವ್ರು ನಿಜವಾದ ಸತ್ಯ ಏನು ಅಂತ ತಿಳ್ಕೊಳ್ಳಿಕ್ ಶಕ್ತಿಯೇ ಸಿಗಲ್ಲ. ಹಾಗಾಗಿ ಅತಿ ಬಲೋನ್ಮತ್ತವು ಅಸ್ಮತ್ತಃ ವರಮ್ರಿಯತಾಂ, ನಿನಗೆ ಬೇಕಾದ ವರ ಕೇಳು ಅಂತ ಕೇಶವಂ ಉಕ್ತವಂತವು. ಹೀಗೆ ಕೇಶವನನ್ನು ಕುರಿತು ನಾರಾಯಣನನ್ನೇ ಹೋಗಿ ಕೇಳಿ, ನಿಂಗೇನಾದ್ರು ವರ ಬೇಕಾ, ಈ ದೊಡ್ಡ ಕೋಟ್ಯಾಧಿಪತಿಯನ್ನು ಹೋಗಿ ನಿನಗೆ ಏನಾದ್ರೂ ಇಲ್ಲಿ ಊಟಕ್ಕೆ ವ್ಯವಸ್ಥೆ ಬೇಕು ಅಂದ್ರೆ ನನ್ನ ಹತ್ರ ಕೇಳಾಯ್ತಾ. ಅವನು ಅದೇ ಹೋಟ್ಲ್ ಇಟ್ಟವನು, ಅವನಿಗೆ ಗೊತ್ತಿಲ್ಲ ಇವೊಂದು ಹೋಟ್ಲು ಅಂತ. ಇವನು ಹೋಗಿ ನಮ್ಮ ಹೋಟ್ಲಲ್ಲಿ ನಿಮ್ಗೆ ಏನಾದ್ರು ವ್ಯವಸ್ಥೆ ಬೇಕಂದ್ರೆ ನಾನು ವ್ಯವಸ್ಥೆ ಮಾಡ್ತೇನೆ. ಅವನಿಗೆ ಕೆಲಸ ಹೋಗುವಾಗ್ಲೇ ಗೊತ್ತು. ಈ ಮಾತು ಹೇಳಿ ಬೈಸ್ಕೊಂಡು, ಹೇ ನನ್ನನ್ನು ಯಾರ ಕೆಲಸದಿಂದ ತೆಗೆದು, ನೀನ್ ಯಾರಿಗೆ ಹೋಗಿ ಊಟ ಹಾಕ್ತೇನೆ ಅಂತ ಹೇಳ್ತೀವಿ, ಅವಂದೇ ಅದು ಅಂತ ಹೇಳಿದ್ರೆ ಆಮೇಲೆ ಹಾಗಾಗುತ್ತೆ ಕೆಲವೊಂದ್ಸಲ. ಹೀಗೆ ಶ್ರೀ ಭಗವಾನುವಾಚ, ದೇವರಾದ ಆಗ ನೀನೇನ್ ವರ ಕೇಳುದು ಅಹಂಕಾರ ಮಾತಾಡ್ಲಿಲ್ಲ. ನಾನ್ ವರ ಕೊಡೋ, ನೀನ್ ನನ್ನ ಹತ್ರ ಬಂದು ನನಗೆ ಹಮಾರ ಬಿಲ್ಲಿ ಹಮಾರೇ ಗಲ್ಲಿ ಮೇ ಹಮ್ಕೋ ನ್ಯಾವ್, ನಮ್ಮ ಗಲ್ಲಿಯಲ್ಲೇ ನಮ್ಮ ನಾಯಿ ನಮಗೇನೆ ಮಾವು ಬೌಬೋ ಅನ್ನದ ಅಂತ ಮಾತಾಡ್ಲಿಲ್ಲ ಅವನು. ಅವನಾಯ್ತು ಭವೇತಾಂ ಅದ್ಯ ಮೇ ತುಷ್ಟೌ ಮಮ ವಧ್ಯಾಭಾವಪಿ ಕಿಮನ್ಯೇನ ವರೇಣಾತ್ರ ಏತಾವದ್ಧಿ ವೃತಂ ಮಯ. ನನ್ನ ಬಗ್ಗೆ ನಿಮಗೆ ತುಂಬಾ ಸಂತೋಷ ಆಯ್ತು ಅಂತ ಕೇಳಿ ನನಗೂ ಸಂತೋಷ ಆಯ್ತು. ನನ್ನ ಬಗೆಗೆ ನೀವು ಸಂತುಷ್ಟರಾಗಿದ್ದಕ್ಕಾಗಿ ನಿಮ್ಮಿಂದ ನಾನು ಬೇಡಬೇಕು ಅಂದ್ರೆ ವಧ್ಯೌ ಮಮ, ನೀವು ಬರೋ ನನ್ನ ಕೆಲಸ ಆಯ್ಬೇಕು, ಇದೇ ನನ್ನ ವರ. ಏತಾ ಕಿಮನ್ಯೇನ ವರೇಣ ಹತ್ರ ಏತಾವದ್ಧಿ ವೃತಮ್ಮಯ. ಇದಕ್ಕಿಂತ ಬೇರೆ ಏನ್ ವರ ಕೇಳುದು ನಿಮ್ಮ ಹತ್ರ? ಇದು ಒಂದು ವರ ಸಾಕು. ಇದು ವರ ಕೇಳಿದ್ರೆ ಎಲ್ಲ ನನಗೆ ಸಿದ್ಧಿ ಆದ ಹಾಗೆ. ಅದಕ್ಕೋಸ್ಕರ ಇಷ್ಟೇ ಒಂದು ಸಣ್ಣ ವ್ರತವನ್ನ ನಾನು ವ್ರತ ಬೇರೆ ವೃತ ಬೇರೆ, ಈ
ಶಬ್ದ ಭಾರಿ ಉಪದ್ರ. ಬಳಸುವಾಗ ವೃತ ಅಂತ ಬಳಸ್ತಾರೆ. ವೃತ ಅಂದ್ರೆ ಒಂದು ಆವೃತ, ಒಂದು ಸ್ವೀಕರಿಸಿದ್ದು ಅಂತ. ವ್ರತ ಅಂದ್ರೆ ಬಿಡುವುದು ಅಂತ ಅರ್ಥ. ಈಗ ಚಾತುರ್ಮಾಸ್ಯ ವ್ರತ ಅಂದ್ರೆ ಅದು ವ್ರತದಲ್ಲೂ ಎರಡು ತರ ಇದೆ. ಸ್ವೀಕರಿಸುವುದು ಒಂದು ವ್ರತ ಇದೆ. ಈಗ ಪಯೋವ್ರತ ಅಂದ್ರೆ ಅಲ್ಲಿ ಪಯಸ್ಸು ಮಾತ್ರ ತಗೊಳ್ಳುದು. ಇನ್ನೊಂದು ಕ್ಷೀರ ವ್ರತ ಅಂದ್ರೆ ಅಲ್ಲಿ ಕ್ಷೀರವನ್ನು ಬಿಟ್ಟು ಉಳಿದದ್ದೆಲ್ಲ ತಗೊಳ್ಳುದು ಅಂತ. ಹಾಗಾಗಿ ವ್ರತ ಬೇರೆ, ವೃತ ಬೇರೆ. ವೃತ ಅಂದ್ರೆ ವೃಣ್ಯವರಣೆ. ಈ ವ್ರತ ಅನ್ನೋದು ಆ ಈಗ ಸತ್ಯನಾರಾಯಣ ವ್ರತ, ಪತಿವ್ರತ ಅಂದ್ರೆ ಎಲ್ಲ ಇಟ್ಕೊಳ್ಳುದು. ಆಮೇಲೆ ಈ ಚಾತುರ್ಮಾಸ್ಯ ವ್ರತ, ಏಕಾದಶಿ ವ್ರತ ಅಂದ್ರೆ ಆಹಾರ ಬಿಡುದು. ಹಾಗಾಗಿ ವ್ರತ ಅನ್ನೋದಕ್ಕೂ ಎರಡು ಅರ್ಥ ಇದೆ. ಆದ್ರೆ ವೃತ ಬೇರೆ, ವ್ರತ ಬೇರೆ. ನೀವು ವೃತನ ಅಂತ ಕೇಳ್ತೀರ, ಅದು ವೃತ ಅಲ್ಲ. ನೀವು ಚಾತುರ್ಮಾಸ್ಯ ವೃತನ, ವೃತ ಅಲ್ಲ, ಅದು ವ್ರತ. ವ್ರತ ಬೇರೆ, ವೃತ ಬೇರೆ. ಇಲ್ಲಿ ವೃತಂ ಮಯಾ ವೃತಂ, ನಿಮ್ಮಿಂದ ನಾನು ಬೇಡಿದ್ದೇನೆ. ವರಂ ತ್ವಯಾ ವೃತಂ, ನಿಮ್ಮಿಬ್ಬರಿಂದ ನಾನು ವರವನ್ನು ಬೇಡಿದ್ದೇನೆ. ಏನು? ಮಮ ವಧ್ಯಾವುಭಾವಪಿ, ನೀವಿಬ್ರು ನನ್ನ ಕೈಯಲ್ಲಿ ಸಾಯ್ಬೇಕು. ಋಷಿರುವಾಚ ವಂಚಿತಾಭ್ಯಾಂ ಇತಿ ತದಾ ಸರ್ವಮಾಪೋಮಯಂ ಜಗತ್ ವಿಲೋಕ್ಯತಾಭ್ಯಾಂ ಗತಿತೋ ಭಗವಾನ್ ಕಮಲೇಕ್ಷಣ. ಋಷಿ ಹೇಳ್ತಾ ಇದ್ದಾನೆ, ವಂಚಿತಾಭ್ಯಾಂ, ವಂಚನೆಗೆ ಒಳಪಟ್ಟಂತಹ ಅವರಿಬ್ರು ವಂಚನೆಗೊಂಡ್ವಿ ಅಂತ ಅವ್ರಿಗೆ ಗೊತ್ತಾಯ್ತು. ಹೇಳಿ ಸಿಕ್ಕಿಬಿದ್ವಿ ಅಂತ ಗೊತ್ತಾಯ್ತು ಅವ್ರು. ಆದ್ರೆ ನಮ್ಮಲ್ಲಿ ಒಂದು ಮಾತುಂಟಲ್ಲ, ಜಟ್ಟಿ ನೆಲಕ್ಕೆ ಬಿದ್ರು ಮೀಸೆ ಮಣ್ಣಾಗ್ಲಿಲ್ಲ ಅಂತ. ಹಾಗೆ ಅವರು ಬುದ್ಧಿವಂತಿಕೆ ಯೂಸ್ ಮಾಡಿದ್ರು. ಸರ್ವಮಾಪೋಮಯಂ ಜಗದ್ದೃಷ್ಟ, ಎಲ್ಲೆಡೆ ತುಂಬಿದ ಜಗತ್ತಿನ ನೀರನ್ನ ಕಂಡು ತಾಭ್ಯಾಂ ಗದಿತಃ ಭಗವಾನ್ ಕಮಲೇಕ್ಷಣ, ಭಗವಂತನನ್ನು ಹೀಗೆ ನುಡಿದು. ಕಮಲೇಕ್ಷಣ, ಅತ್ಯಂತ ಸುಂದರವಾದ ಕಂಗಳಿಂದ ಕೂಡಿದ ಭಗವಂತನಲ್ಲಿ ಈ ರೀತಿಯ ಮಾತುಗಳಿಂದ ಅವರಿಬ್ರು ಸಂವಾದ ಮಾಡಿದ್ರು. ಪ್ರೀತೌ ಪ್ರೀತೌ ಸ್ವಃ ತವ ಯುದ್ಧೇನ ಶ್ಲಾಘ್ಯಸ್ತ್ವಂ ಮೃತ್ಯುರಾವಯೋ ಆವಾಂ ಜಹಿ ನಯತ್ರೋರ್ವಿ ಸಲಿಲೇನ ಪರಿಪ್ಲುತ. ನೀರಿಲ್ಲದ ನೆಲದಲ್ಲಿ ನಮ್ಮನ್ನ ಕೊಲ್ಲು, ನೀನ್ ನಮ್ಮಲ್ಲಿ ಒಂದು ನೀರು ನಿಡಿ ಇಲ್ಲದಲ್ಲಿ ನೀನು ಟ್ರಾನ್ಸ್ಫರ್ ಮಾಡ್ತೇನೆ ಅಂತ. ಅದಿಲ್ಲಿ ಶುರು ಆಗಿತ್ತು. ಸಲಿಲೇನ ಪರಿಪ್ಲುತ ಯತ್ರ ಊರ್ವಿ ಯತ್ರ ಊರ್ವಿ ನ ತತ್ರ ಜಹಿ. ಪ್ರೀತೌ ಸ್ವಃ, ನೀನು ಬುದ್ಧಿವಂತಿಕೆಯನ್ನು ಮೆಚ್ಚಿದ್ದೇವಪ್ಪ. ಹೊರ ಕೇಳುದ್ರು ಬಾರಿ ಜಾಣ, ನೀವೇನು ಬೇರೆ ಕೇಳುದು ಸೀದಾ ಡೈರೆಕ್ಟ್ ಸಾವಿನ ಬಗ್ಗೆನೇ ಕೇಳಿ ಮುಗಿಸಿಬಿಟ್ರಿ. ಪ್ರೀತೌ ಸ್ವಃ ತವ ಯುದ್ಧೇನ, ನಿನ್ನ ಯುದ್ಧವು ನಮಗೆ ಸಂತೋಷ ಕೊಟ್ಟಿದೆ. ತವ ಯುದ್ಧೇನ ಪ್ರೀತೌ ಸ್ವಃ ಶ್ಲಾಘ್ಯಸ್ತ್ವಂ, ಶತ್ರುಗಳನ್ನ ಸ್ವಲ್ಪ ಹೊಗಳಿದಾಗ ಅವರು ನಮ್ಮನ್ನು ಯುದ್ಧ ಮಾಡೋಕೆ ಸ್ವಲ್ಪ ಪೆಟ್ಟು ಕಮ್ಮಿ ಕೊಡ್ತಾರೆ ಅಂತ ಒಂದು ಸೈಕಾಲಜಿ. ಶ್ಲಾಘ್ಯಸ್ತ್ವಂ, ನೀನು ಅತಿಕಾಯ, ನೀನು ನಿಜವಾಗಿಯೂ ಗೌರವಕ್ಕೆ ಪಾತ್ರ. ನಿಜವಾಗಿ ನಿನ್ನ ಹತ್ರ ಯುದ್ಧ ಮಾಡಿ ನಮ್ಮ ತೋಳ್ಬಲಕ್ಕೆ ಒಂದು ಬೆಲೆ ಬಂತು. ಏನು ರಾಮಚಂದ್ರನ ಹತ್ರ ಹೋರಾಡಿದ್ವಂತೆ, ರಾಮಚಂದ್ರನ ಹತ್ರ ಹೋರಾಡುವುದು ಅಂದ್ರೆ ಅಷ್ಟು ದೊಡ್ಡದು ಅಂತ. ಹಾಗೆ ಇಲ್ಲಿ ನಾರಾಯಣ ದೇವನ ಹತ್ರ ಹೋರಾಡಿದ್ವಂತೆ ಅಂತ ನಮಗೊಂದು ಹೆಮ್ಮೆ ಇದೆ, ಪೆರ್ಮೆ. ಆವಯೋಹೋ ಮೃತ್ಯು ಶ್ಲಾಘ್ಯ, ನಿನ್ನಿಂದ ತ್ವಯ ಮೃತ್ಯು ಶ್ಲಾಘ್ಯ. ಸತ್ರೆ ರೋಗ ಬಂದ್ ಸಾಯ್ಬಾರ್ದು, ಎದೆ ಒಡೆದು ಸಾಯ್ಬಾರ್ದು. ನಿನ್ನಂತಹ ವೀರರೊಟ್ಟಿಗೆ ಹೋರಾಡಿ ಸಾಯ್ಬೇಕು. ನಮಗೆ ನೀನು ಒಳ್ಳೆಯದನ್ನೇ ಕಲ್ಪಿಸಿಕೊಟ್ಟಿದ್ದು. ಸಾವಿನ ಕೇಳಿ ಯುದ್ಧ ಮಾಡುವ ನೆಪದಲ್ಲಿ ನಮ್ಮನ್ನ ಕೊಲ್ಲುವುದಕ್ಕಾಗಿ ನೀನು ಕೇಳಿದ್ದು ತುಂಬಾ ಸಂತೋಷವೇ ಆಗಿದೆ. ಆದ್ರೆ ಆವಾಂ ಜಹಿ ಎತ್ರ ನ ಉರ್ವಿ, ಅದ್ರಲ್ಲೂ ಒಂದು ಕುಟ್ಟಿ ಅಂತ ಹೇಳ್ತೇವಲ್ಲ, ಎತ್ರ ಜಲ ನೀರನ್ನ ಆವೃತ, ಎಲ್ಲಿ ಜಲ ಆವರಿಸಿಕೊಂಡಿಲ್ವೋ ಅಂತ ಭೂಮಿಯಲ್ಲಿ ನಮ್ಮನ್ನು ಕೊಲ್ಲು. ಯಾಕಂದ್ರೆ ಸರ್ವಮಾಪೋಮಯಂ ಜಗದ್ದೃಷ್ಟ, ಎಲ್ಲೆಡೆ ತುಂಬಿದ ನೀರನ್ನ ಕಂಡು ನೀರಿಲ್ಲದ ನಿಡಿಯಲ್ಲಿ ನೀನು ನಮ್ಮ ಪ್ರಾಣವನ್ನ ಹಿಡಿ ಅಂತ. ಹೀಗೆ ಸಲಿಲೇನ ಪರಿಪ್ಲುತ ಯತ್ರ ನ ಉರ್ವಿ ತತ್ರ ಜಹಿ. ಋಷಿರುವಾಚ, ಆಯ್ತು ದೇವರು ಯೋಚನೆ ಮಾಡ್ದ. ತಥೇತ್ಯುಕ್ತ್ವಾ ಭಗವತಾ ಶಂಖಚಕ್ರಗದಾಭೃತ ಕೃತ್ವಾ ಚಕ್ರೇಣ ವೈ ಚಿಹ್ನೆ ಜಗನೇ ಶಿರಸಿ ತಯೋಃ. ತಥಾ ಉಕ್ತ್ವಾ, ಹಾಗೆ ಆಯ್ತು ಅಂತ ಹೇಳಿ, ಭಗವತ ಶಂಖಚಕ್ರ ಗದಾಭೃತ, ಶಂಖ ಚಕ್ರ ಗದ ಮೊದಲಾದವನ್ನ ಚೆನ್ನಾಗಿ ಹಿಡಿದ ಭಗವಂತ, ಚಕ್ರೇಣ ಚಿಹ್ನೆ ಶಿರಸೀತಯೋ, ಅವರಿಬ್ಬರ ತಲೆಯನ್ನ ಕತ್ತರಿಸಿದ. ಎಲ್ಲಿ? ತೊಡೆ ಮೇಲಿಟ್ಟು ಕೊಂದ. ಜಘನೆ ತೊಡೆ ಮೇಲಿರಿಸಿಕೊಂಡು. ಯಾಕೆಂದ್ರೆ ಅದರ ಅರ್ಥ
ಜಗತ್ತೆಲ್ಲ ಏಕಾರಣವಾಗಿದ್ರೂ ಕೂಡ ಅವನದಕ್ಕಿಂತ ಭಿನ್ನವಾಗಿಯೇ ಇದ್ದಾನೆ ಅಂತ. ಹ್ಮ್ ಅವನಲ್ಲಿ ಅದರ ಲೇಪ ಇಲ್ಲ, ಅವನಿಗೆ ಅದರ ಅಗತ್ಯವೂ ಇಲ್ಲ, ಅವನ ಅದನ್ನು ಆಶ್ರಯಿಸೂ ಇಲ್ಲ. ಇದು ಇನ್ನೊಂದು ಅವನ ಗುಣವನ್ನೇ ಹೇಳುವ ಹಾಗಾಯಿತು. ಇಡೀ ಜಗತ್ತಿನ ಎಲ್ಲಾ ವಸ್ತುಗಳು ಈ ಆಪೋಮಯಂ, ಆದ್ರೆ ಅವನ ಮೇಲೆ ಅವನು ಪದ್ಮಪತ್ರದ ಹಾಗೆ, ಅದಕ್ಕೆ ಕಮಲೇಕ್ಷಣ ಅಂತ ಹಿಂದೆ ಶಬ್ದನು ಬಳಸಿದ್ದು. ಅವನಲ್ಲಿ ಆ ಜಗತ್ತಿನ ನೀರು ಅಂಟಿಕೊಳ್ಳಿಲ್ಲ. ಹಾಗೆ ನೀರಂಟದ ತನ್ನ ತೊಡೆಯ ಮೇಲೆ ಅವನ ಉರ್ವಿ ಅಂದ್ರೆ ಅದು ಒಂಥರ ಊರು ಹೌದದು. ಆದ್ರಿಂದಾಗಿ ಆ ಅವರ ತಲೆಯನ್ನ ತನ್ನ ತೊಡೆಯ ಮೇಲಿರಿಸಿ ಕತ್ತರಿಸಿದ. ಆ ತಲೆ ಕತ್ತರಿಸಿದ ಜಾಗದ ಭಾಗದಲ್ಲಿ ಎಲ್ಲೂ ನೀರಿರ್ಲಿಲ್ಲ, ಅದರಿಂದಾಗಿ ಅವರಿಬ್ರು ಸತ್ರು ಅನ್ನುವುದು ಬಂತು. ಏವಮೇಷ ಸಮುತ್ಪನ್ನ ಬ್ರಹ್ಮಣ ಸಂಸ್ತುತ ಸ್ವಯಂ ಪ್ರಭಾವಮಸ್ಯ ದೇವ್ಯಾಸ್ತು ಭೂಯ ಶೃಣು ವದಾಮಿತೆ. ಏವಮೇಷ ಸಮುತ್ಪನ್ನ, ಹೀಗೆ ಈ ಮಹಾಮಾಯೆ ಹುಟ್ಟಿ ಮಧುಕೈಟವರನ್ನ ಮೋಹಗೊಳಿಸಿ ಭಗವಂತನ ಕಣ್ಣಿನಿಂದ ಹೊರಬಂದು ಜಗತ್ತಿನಲ್ಲಿರುವ ಎಲ್ಲ ಸಂಗತಿಗಳ ಮೇಲೂ ತನ್ನ ಅಧಿಕಾರವನ್ನು ಚಲಾಯಿಸಿ ಭಗವಂತನ ಆಜ್ಞೆಯಂತೆ ಚತುರ್ಮುಖನ ಸ್ತೋತ್ರದಂತೆ ಆವಿರ್ಭವಿಸಿದ್ಲು. ಇವಳ ಪ್ರಭಾವಂ, ಅಸ್ಯಾಹ ದೇವ್ಯಾಹ ಪ್ರಭಾವಂ ಭೂಯಃ ಶೃಣು. ಮತ್ತೆ ಹೇಳ್ತೇನೆ, ವದಾಮಿತೆ, ನೀನು ಇನ್ನೂ ಕೇಳಬೇಕಾದ್ದು ತುಂಬಾ ಇದೆ. ಈಗ ಮಧುಕೈಟಭ ವಿನಾಶಕನಾದಂತಹ ಭಗವಂತನ ಕಥೆಯನ್ನ, ಅದರಿಂದ ಅವನಿಗೆ ಮಧುಸೂದನ, ಕೈಟಭಾರಿ ಅಂತೆಲ್ಲ ಹೆಸರಿದೆ. ಆದ್ರೆ ಬೇರೆ ಸಂದರ್ಭಗಳಲ್ಲಿ ಮತ್ತೆ ಅವಳೇ ಮಧುಕೈಟಭ ವಿನಾಶಿನಿ ಅಂತಾನೂ ಕೆಲವೊಮ್ಮೆ ಕರೆಯುವುದುಂಟು. ಯಾಕೆಂದ್ರೆ ಅವಳು ಮೋಹಗೊಳಿಸಿದವಳು ಅನ್ನುವ ಕಾರಣಕ್ಕಾಗಿ. ದೇವರ ಹತ್ರ ನಾನು ಸಾಯ್ಬೇಕು ಅಂತ ಯಾರಾದ್ರೂ ಹೋಗಿ ಕೇಳುವ ಹಾಗಾಗತ್ತಾ? ಕೊಲ್ತೇನೆ ಅಂತಂದಾಗ, ಅಥವಾ ಏನಾದ್ರೂ ವರ ಕೇಳು ಅಂತ ಯಾರನ್ನು ಹೋಗಿ ಕೇಳಬೇಕು? ಶತ್ರುಗಳನ್ನು ಹೋಗಿ ವರ ಕೇಳಿ ಅಂತ ಹೇಳುದ? ಆ ತರ ಬುದ್ಧಿಯನ್ನ ಕೆಡಿಸಿದಂತಹ ಅವಳ ಪ್ರಭಾವವೇ ಲೋಕದಲ್ಲಿ ಮುಂದಿನ ಅನೇಕ ಘಟನೆಗಳಿಗೆ ಕಾರಣವಾಯಿತು ಅನ್ನೋದನ್ನ ಅದು ತಿಳಿಸುವಂತಾಯಿತು. ಮತ್ತೆ ಮುಂದಿನ ಅಧ್ಯಾಯದಲ್ಲಿ ಮಹಿಷಾಸುರನ ಪ್ರವೇಶ ಆಯಿತು. ಆ ಪ್ರವೇಶದ ಕಥೆಯನ್ನು ನಾಳೆ ಮತ್ತೆ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ, ನಾಳೆ ಮೋಸ್ಟ್ಲಿ ಆಗ್ಲಿಕ್ಕಿಲ್ಲ, ನೋಡುವ, ಆದ್ರೆ ತಿಳಿಸಿದ್ರಾಯ್ತು. ಇಲ್ಲ ಅಂದ್ರೆ ನಾಳೆ ಮೋಸ್ಟ್ಲಿ ಆಗ್ಲಿಕ್ಕಿಲ್ಲ. ಶ್ರೀ ಹರಿಪ್ರಿಯತಾಂ ಶ್ರೀ ಕೃಷ್ಣಾರ್ಪಣಮಸ್ತು.